ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಸ್ ಇನ್ ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ನಾವು ಸೇವಿಂಗ್ ಅಕೌಂಟ್ ನ ಓಪನ್ ಮಾಡೋದು, ಎಫ್ ಡಿ ನ ಮಾಡ್ಕೊಳ್ಳೋದು, ಹಾಗೆ ಪರ್ಸನಲ್ ಲೋನ್ ಯಾವ ರೀತಿಯಾಗಿ ತಗೊಳ್ಳೋದು ಅನ್ನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ಗೆ 4.3 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 10 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಇಲ್ಲಿ ಸೇವಿಂಗ್ ಅಕೌಂಟ್ ಆಗಿರ್ಬೋದು, ಹಾಗೆ ಎಫ್ ಡಿ ಫಿಕ್ಸ್ಡ್ ಡಿಪಾಸಿಟ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಕೂಡ ಓಪನ್ ಮಾಡ್ಕೋಬಹುದು. ನಮ್ಮ ಒಂದು ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಕೂಡ ನಾವಿಲ್ಲಿ ಅಪ್ಲೈ ಮಾಡಿಕೊಂಡು ಲೋನ್ ಕೂಡ ತಗೋಬಹುದಾಗಿದೆ. ಒಂದು ಅಪ್ಲಿಕೇಶನ್ ಫೀಚರ್ಸ್ನ ನೋಡೋದಾದ್ರೆ ಬೆಸ್ಟ್ ಇನ್ ಕ್ಲಾಸ್ ಇಂಟ್ರೆಸ್ಟ್ ರೇಟ್ಸ್ ನಮಗೆ ಸಿಗ್ತಾ ಇದೆ. ಇಲ್ಲಿ ಅಪ್ ಟು 5% ಪರ್ ಆನಮ್ ರೀತಿಯಾಗಿ ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಇದ್ದಾರೆ. ಝೀರೋ ಫ್ರೀ ಬ್ಯಾಂಕಿಂಗ್ ವಿತ್ ಫ್ರೀ ನೆಫ್ಟ್ ಟ್ರಾನ್ಸಾಕ್ಷನ್ಸ್ ಕೂಡ ನಮಗೆ ಅವೈಲೇಬಲ್ ಆಗ್ತಾ ಇದೆ. ಹಾಗೆ ಇಲ್ಲಿ ಅನ್ಲಿಮಿಟೆಡ್ ATM ಕ್ಯಾಶ್ ವಿತ್ಡ್ರಾವಲ್ಸ್ ಕೂಡ ನಾವು ಮಾಡ್ಕೋಬಹುದು. ಅಪ್ ಟು 3% ವರೆಗೂ ನಮಗೆ ರಿವಾರ್ಡ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಎಫ್ ಡಿ ಬಂದ್ಬಿಟ್ಟು ನಮಗೆ ಇಂಟ್ರೆಸ್ಟ್ ರೇಟ್ನ ಅಪ್ ಟು 7% ಪರ್ ಆನಮ್ ರೀತಿಯಾಗಿ ಕೊಡ್ತಾ ಇದ್ದಾರೆ. ಈ ಎಲ್ಲ ಬೆನಿಫಿಟ್ ನಾವು ಈ ಒಂದು ಅಪ್ಲಿಕೇಶನ್ ಇಂದ ಸಿಗ್ತಾ ಇದೆ. ಇಲ್ಲಿ ನಮಗೆ ಇನ್ಸ್ಟೆಂಟ್ ಪರ್ಸನಲ್ ಲೋನ್ನ ನೋಡಬಹುದಾಗಿದೆ. ಇಲ್ಲಿ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಶನ್ ಕೊಡೋದು ಇಲ್ಲ. ನಾವು ಆನ್ಲೈನ್ ಮುಖಾಂತರನೇ ಲೋನ್ ಅಪ್ಲೈ ಕೂಡ ಮಾಡ್ಕೋಬಹುದು. ಹಾಗೆ ನಮಗೆ ಇಲ್ಲಿ ಅಪ್ ಟು 5 lakh ವರೆಗೂ ಇನ್ಸ್ಟೆಂಟ್ ಆಗಿ ಲೋನ್ ಅಮೌಂಟ್ನ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ ನಮಗೆ ಡಿಸ್ಕೌಂಟೆಡ್ ಪ್ರೊಸೆಸಿಂಗ್ ಫೀಸ್ ಕೂಡ ಇರುತ್ತೆ. ನಮ್ಮ ಒಂದು ಫ್ಲೆಕ್ಸಿಬಲ್ ಟೆನ್ಯೂರ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಒಂದು ಫ್ಲೆಕ್ಸಿಬಲ್ ಟೆನ್ಯೂರ್ನ ನಾವೇ ಇಲ್ಲಿ ಚೂಸ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾವು ಲೋ ಇಂಟ್ರೆಸ್ಟ್ ರೇಟ್ನ ಎಂಜಾಯ್ ಕೂಡ ಮಾಡ್ಕೋಬಹುದಾಗಿದೆ. ನಮ್ಮ ಒಂದು ಲೋನ್ ಅಮೌಂಟ್ ಆಗಿರ್ಬೋದು, ನಮ್ಮ ಒಂದು ಮನಿ ಅನ್ನೋದು ಏನಿರುತ್ತೆ, ನಾವು ಎನಿ ಟೈಮ್ ಎನಿವೇರ್ ವಿತ್ಡ್ರಾವಲ್ ಕೂಡ ಮಾಡ್ಕೋಬಹುದಾಗಿದೆ ಮಲ್ಟಿಪಲ್ ಟೈಮ್ಸ್ ಅಲ್ಲಿ. ಇಲ್ಲಿ ನಮಗೆ ಇಂಟ್ರೆಸ್ಟ್ ಅನ್ನೋದು ಕೂಡ ನಮಗೆ ವಿತ್ಡ್ರಾವಲ್ ಅಮೌಂಟ್ಗೆ ಎಷ್ಟಿರುತ್ತೆ ಅಷ್ಟೇ ನಾವು ಇಂಟ್ರೆಸ್ಟ್ನ ಪೇ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ರೇಂಜ್ ಬಂದ್ಬಿಟ್ಟು ನಮಗೆ ಫ್ಲೆಕ್ಸಿಬಲ್ ಟೆನ್ಯೂರ್ ಆಪ್ಷನ್ ರೇಂಜಿಂಗ್ ಬಂದ್ಬಿಟ್ಟು 1 ಮಂತ್ ಟು 36 ಮಂತ್ ವರೆಗೂ ಕೊಡ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ರೀಚಾರ್ಜ್ ಇದ್ದರೆ, ಬಿಲ್ ಪೇಮೆಂಟ್ಸ್ ಕೂಡ ಇದ್ರೂ ಕೂಡ ನಾವು ಮಾಡ್ಕೋಬಹುದು. ರೀಚಾರ್ಜ್ ನಮಗೆ ಏನಾದರೂ ಇತ್ತು ಅಂದರೆ ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್ ಎಲ್ಲನೂ ನಾವು ಮನೆಯಲ್ಲೇ ಕುತ್ಕೊಂಡು ಎನಿ ಟೈಮ್ ಎನಿವೇರ್ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ರೀಚಾರ್ಜ್ ಕೂಡ ಮಾಡ್ಕೋಬಹುದು. ಬಿಲ್ ಪೇಮೆಂಟ್ಸ್ನ ನೋಡೋದಾದರೆ ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಬಿಲ್, ವಾಟರ್, ಯುಟಿಲಿಟಿ ಬಿಲ್ಸ್ ಈ ಎಲ್ಲ ಬಿಲ್ ಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ಹಾಗೆ ನಾವಿಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೋಬಹುದು. ನಮ್ಮ ಒಂದು ಫಂಡ್ಸ್ ಅನ್ನೋದು ಏನಿರುತ್ತೆ ನಾವು ಬೈ ಕೂಡ ಮಾಡ್ಕೋಬಹುದು, ಸೇಲ್ ಕೂಡ ಮಾಡ್ಕೋಬಹುದು, ಹಾಗೆ ಮ್ಯಾನೇಜ್ ಕೂಡ ಮಾಡ್ಕೋಬಹುದಾಗಿದೆ ಫ್ಯೂ ಕ್ಲಿಕ್ಸಲ್ಲಿ. ಪರ್ಸನಲೈಸ್ಡ್ ಫಂಡ್ ಆಪ್ಷನ್ಸ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮ್ಯಾಚ್ ಕೂಡ ಮಾಡ್ಕೋಬಹುದು ಯಾವುದೇ ರಿಸ್ಕ್ ಇಲ್ಲದೇನೆ. ಹಾಗೆ ಇಲ್ಲಿ ನಮಗೆ 500+ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈಕ್ವಿಟಿ ಫಂಡ್ಸ್, ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ಸ್ ಈ ರೀತಿಯಾಗಿ ನಮಗೆ ಹಲವಾರು ಆಪ್ಷನ್ಸ್ ಕೂಡ ನಾವು ಚೂಸ್ ಮಾಡ್ಕೋಬಹುದಾಗಿದೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಈ ಒಂದು ಅಪ್ಲಿಕೇಶನಿಂದ ನಮಗೆ ಸಿಗ್ತಾ ಇದೆ. ಸೊ ಬನ್ನಿ ಗಾಯ್ಸ್, ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಾಗಿ ಇಲ್ಲಿ ಇನ್ಸ್ಟೆಂಟ್ ಪರ್ಸನಲ್ ಲೋನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಮೊದಲಾಗಿ ಇನ್ಪುಟ್ ಯುವರ್ ಡೀಟೇಲ್ಸ್ ಅಲ್ಲಿ ನಾವು ಪ್ಯಾನ್ ಕಾರ್ಡ್ ನಂಬರ್ನ ಹಾಗೆ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅಲ್ಲಿ ನಮಗೆ ಬೆಸ್ಟ್ ಆಫರ್ಸ್ನ ಕೊಡ್ತಾ ಇದ್ದಾರೆ. ಆ ನಂತರ ನಮ್ಮ ಒಂದು ಮನಿನ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ, ಪರ್ಮನೆಂಟ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಅನ್ನೋದು ನಿಮಗೆ ಸಿಗುತ್ತೆ. ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ನ ಎಂಟರ್ ಮಾಡ್ಕೋಬೇಕು. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಫಸ್ಟ್ ನೇಮ್, ನಿಮ್ಮ ಒಂದು ಮಿಡಲ್ ನೇಮ್ ಹಾಗೆ ನಿಮ್ಮ ಒಂದು ಲಾಸ್ಟ್ ನೇಮ್ನ ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪ್ಯಾನ್ ನಂಬರ್ ಆಲ್ರೆಡಿ ಇಲ್ಲಿ ಆ್ಯಡ್ ಆಗಿರುತ್ತೆ. ನಿಮ್ಮ ಒಂದು ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಮೇಲ್ ಇದ್ದೀರಾ ಫಿಮೇಲ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೋಬೇಕು. ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಟೈಪ್ ಹೌಸ್ ಪರ್ಸನ್ ಇದ್ದೀರಾ, ರಿಟೈರ್ಡ್ ಪರ್ಸನ್ ಅಥವಾ ಸ್ಯಾಲ್ರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಇದ್ದೀರಾ ಅಥವಾ ಸ್ಟೂಡೆಂಟ್ ಇದ್ದೀರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ಪರ್ಸನಲ್ ಇಮೇಲ್ ID ನ ಎಂಟರ್ ಮಾಡಿಕೊಂಡು ಕರೆಂಟ್ ಪಿನ್ ಕೋಡ್ನ ಎಂಟರ್ ಮಾಡ್ಕೋಬೇಕು. ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ನೆಟ್ ಮಂತ್ಲಿ ಇನ್ಕಮ್ನ ಕೇಳುತ್ತೆ. ಸೊ ಇಲ್ಲಿ ಅಪ್ ಟು 15,000ಕಿಂತ ಜಾಸ್ತಿನೇ ಇರ್ಬೋದು. ಹಾಗೆ ಇಲ್ಲಿ ಆಪ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಆಪ್ಷನ್ಸಲ್ಲಿ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನಿಮಗೆ ಇಲ್ಲಿ ಯಾರಾದರೂ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ರೆಫರ್ ಮಾಡಿದಾರಾ ಅಂತ ಕೇಳುತ್ತೆ. ಸೊ ಇಲ್ಲಿ ಎಸ್ ಇದ್ದರೆ ಎಸ್ ಅಂತ ಕೊಡಿ, ನೋ ಇದ್ದರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಅನ್ನೋದು ಸಿಗುತ್ತೆ. ಇಲ್ಲಿ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಹಾಗೆ ನಿಮ್ಮ ಒಂದು
ಸ್ಯಾಲರಿಡ್ ಇನ್ಫಾರ್ಮೇಷನ್ನ ನೀವು ಕೊಟ್ಟ ನಂತರ ನಿಮಗೆ ಲೋನ್ ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ಲೋನ್ ಅಪ್ಲೈ ಆದ ನಂತರ ನಿಮಗೆ ಲೋನ್ ಅಗ್ರಿಮೆಂಟ್ನ ಕಳಿಸ್ತಾರೆ. ಲೋನ್ ಅಮೌಂಟ್ ನಿಮಗೆ ಎಷ್ಟು ಡಿಸೈರ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಗ್ರಿಮೆಂಟ್ ಬಂದ ನಂತರ ಈ ಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಲೋ ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇದೆ, ಫ್ಲೆಕ್ಸಿಬಲ್ ಆಗಿ ಟೆನ್ಯೂರ್ ಕೂಡ ಸಿಗ್ತಾ ಇದೆ. ಹಾಗೆ ಇದು ಇನ್ಸ್ಟೆಂಟ್ ಆಗಿ ವಿಡಿಯೋ ಮುಖಾಂತರ ನಾವು ನಮ್ಮ ಒಂದು KYC ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬಹುದಾಗಿದೆ. ಇಲ್ಲಿ EMI ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ. ಒಂದು ಲೋನ್ ಅಮೌಂಟ್ ಸಪೋಸ್ 1 lakh rupees ಇತ್ತು ಅಂದರೆ ಈ ಒಂದು 1 lakh ಲೋನ್ ಅಮೌಂಟ್ಗೆ ನಮಗೆ 15% ಇಂಟ್ರೆಸ್ಟ್ ಹಾಕ್ತಾರೆ. ಹಾಗೆ ನಮ್ಮ ಒಂದು ಮಂತ್ಲಿ EMI ಬಂದುಬಿಟ್ಟು 32 ಮಂತ್ಸ್ ಇರುತ್ತೆ. 32 ಮಂತ್ಸ್ಗೆ ನಮಗೆ 1 lakh ಲೋನ್ ಅಮೌಂಟ್ಗೆ ಇಂಟ್ರೆಸ್ಟ್ ಅಮೌಂಟ್ ನಮಗೆ 21,952 rupees ಆಗುತ್ತೆ. ಟೆನ್ಯೂರ್ 32 ಮಂತ್ಸ್ ಇರುತ್ತೆ. ಸೊ ಮಂತ್ಲಿ EMI ನಮ್ಮದು 3,811 rupeesನ ನಾವು ಕಟ್ಟಬೇಕು. ಈ ರೀತಿಯಾಗಿ ಇಲ್ಲಿ ಲೋನ್ನ ಇಂಟ್ರೆಸ್ಟ್ ಹಾಗೆ EMIನ ನಮಗೆ ತೋರಿಸಿದ್ದಾರೆ. ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಕೊಟ್ಟ ನಂತರ ಫೈನಲ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಲೋನ್ ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಈ ಒಂದು ಇಂಡಸ್ ಇನ್ ಬ್ಯಾಂಕಲ್ಲಿ ಅಂತ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲೇದಾಗಿ ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಸೊ ನಮ್ಮ ಒಂದು ಎಲಿಜಿಬಿಲಿಟಿ ಬಂದುಬಿಟ್ಟು ನಮ್ಮ ಒಂದು ಏಜ್ ಮಿನಿಮಮ್ ಆಗಿ 21 years ಮೇಲೆ ಇರಬೇಕಾಗುತ್ತೆ. ಹಾಗೆ ಮ್ಯಾಕ್ಸಿಮಮ್ ಬಂದುಬಿಟ್ಟು 60 years ಒಳಗಡೆನೇ ಇರಬೇಕು. ಮಿನಿಮಮ್ ಮಂತ್ಲಿ ನೆಟ್ ಇನ್ಕಮ್ ನಮ್ಮದು 15,000 ಮೇಲೆ ಇರಬೇಕಾಗುತ್ತೆ. 15,000ಕಿಂತ ಕೆಳಗಡೆ ಇತ್ತು ಅಂದರೆ ನಮಗೆ ಇಲ್ಲಿ ಲೋನ್ ಅನ್ನೋದು ಸಿಗೋದಿಲ್ಲ. ಹಾಗೆ ನಮ್ಮ ಒಂದು ಆಕ್ಯುಪೇಷನ್ ಬಂದುಬಿಟ್ಟು ಸ್ಯಾಲರಿಡ್ ಪರ್ಸನ್, ಇಂಡಿವಿಜುವಲ್ ಪರ್ಸನ್ ಇದ್ವಿ, ಸ್ಟೂಡೆಂಟ್ ಇದ್ವಿ ಅಂದರೂ ಕೂಡ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ಸಿಬಿಲ್ ಸ್ಕೋರ್ 700 ಮೇಲೆ ಇದ್ದರೆ ಮಾತ್ರ ನಮಗೆ ಇವರು ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ ನೋಡೋದಾದರೆ ನಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ತುಂಬಾ ಮುಖ್ಯ. ಹಾಗೆ ಇಲ್ಲಿ ಅಡ್ರೆಸ್ ಪ್ರೂಫ್ಗೆ ನಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಪಾಸ್ಪೋರ್ಟ್ ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್ನ ಕೊಡಬೇಕಾಗುತ್ತೆ. ಹಾಗೆ ಇಲ್ಲಿ 6 monthsನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ನಾವು ಅಪ್ಲೋಡ್ ಮಾಡ್ಕೋಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ ನಮಗೆ ಖಂಡಿತವಾಗೂ ಬೇಕೇ ಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇತ್ತು ಅಂದರೆ ನಾವಿಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಲೋನ್ ಟೆನ್ಯೂರ್ ಬಂದುಬಿಟ್ಟು 12 monthsಇಂದ ಹಿಡಿದು 48 monthsವರೆಗೂ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ನಮಗೆ 12% ಹಿಡಿದು 12.3% ಆನ್ವರ್ಡ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಪ್ಲಿಕೇಬಲ್ ಬೈ ಬಂದುಬಿಟ್ಟು ಗವರ್ನಮೆಂಟ್ ಟ್ಯಾಕ್ಸಸ್ ಈ ರೀತಿಯಾಗಿ ನಮಗೆ ಅಪ್ಲಿಕೇಬಲ್ ಕೂಡ ಆಗ್ತಾ ಇದೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಅಪ್ ಟು 2.5%ನಲ್ಲಿ ಲೋನ್ ಅಮೌಂಟ್ ಮೇಲೆ ಹಾಕ್ತಾರೆ. ಹಾಗೆ ಸ್ಟ್ಯಾಂಪ್ ಡ್ಯೂಟಿ ಕೂಡ ನಮಗೆ ರೆಸಿಡೆಂಟ್ ಸ್ಟೇಟ್ ಮೇಲೆ ಡಾಕ್ಯುಮೆಂಟೇಷನ್ ಚಾರ್ಜಸ್ನ ಲೋನ್ ಅಮೌಂಟ್ ಮೇಲೆ ಡಿಪೆಂಡ್ ಮಾಡಿ ನಮಗೆ ಅವರು ಹೇಳ್ತಾರೆ. ಸೊ ನೋಡಿದ್ರಲ್ವ ಇಲ್ಲಿ ಯಾವ ರೀತಿಯಾಗಿ ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು, ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.